Namaskara. The question is like this. The number density of free electrons in a copper conductor is estimated to be 8.5 into 10 to the power of 28. How long does an electron takes to drift from one end to other end of the wire 3 meters? ಅಂದರೆ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ 3 meters ವರೆಗೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕೇಳ್ತಿದ್ದಾರೆ ಅವರು. The area of a cross section ಕೊಟ್ಟಿದ್ದಾರೆ, okay, of the wire is 2 into 10 to the power of minus 6 meter square and it carries a current of 3 amperes. Okay, ಇಷ್ಟಂತೂ ಹೋಗ್ತಾ ಇದೆ. ಸೊ ಈಗ ಒಂದು ಕ್ವಶನ್ ಏನಪ್ಪ ಅಂದರೆ, ಒಂದು ವೇಳೆ ಒಂದು ಕಂಡಕ್ಟರ್ ನನ್ನ ಹತ್ರ ಇದೆ, ಕಾಪರ್ ಕಂಡಕ್ಟರ್ ಅದ. ಈ ಕಾಪರ್ ಕಂಡಕ್ಟರಲ್ಲಿ ನನಗೆ ಒಂದು ಪ್ಲೇಸಿಂದ ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ಗೆ ಹೋಗಲಿಕ್ಕೆ ಇದರ ಲೆಂತ್ 3 meters ಇದ್ದರೆ, ಓಕೆ, ಇದರ ಲೆಂತ್ 3 meters ಇದ್ದರೆ ಎಲೆಕ್ಟ್ರಾನ್ ಪಾಸ್ ಆಗಲಿಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಕ್ವಶನ್ ಮಾಡಿದ್ದಾರೆ. ಸೊ ನಮಗೆ ಟೈಮ್ ಬೇಕು, ಲೆಂತ್ ಗೊತ್ತದ. ಸೊ ನಮಗೆ ಗೊತ್ತದ ವೆಲಾಸಿಟಿ, ಯಾವುದೇ ವೆಲಾಸಿಟಿ ಇರಲಿ, ಲೆಂತ್ ಡಿವೈಡೆಡ್ ಬೈ ಟೈಮ್. ದೇರ್ ಫೋರ್ ಟೈಮ್ ಈಸ್ ಈಕ್ವಲ್ ಟು ಲೆಂತ್ ಡಿವೈಡೆಡ್ ಬೈ ಡ್ರಿಫ್ಟ್ ವೆಲಾಸಿಟಿ ಆಗುತ್ತೆ. ಕರೆಕ್ಟಾ? ಸೊ ಈಗ ಲೆಂತ್ ಡಿವೈಡೆಡ್ ಬೈ ಡ್ರಿಫ್ಟ್ ವೆಲಾಸಿಟಿ ಬೇಕು ಅಂದರೆ ನನಗೀಗ ಬೇಸಿಕಲಿ ಏನು ಬೇಕು, ಡ್ರಿಫ್ಟ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡ್ರಿಫ್ಟ್ ವೆಲಾಸಿಟಿ ವಿ ಡಿ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಎನ್ ಇ ಎ. ಯಾಕಂದರೆ ಇಲ್ಲಿ ಕರೆಂಟ್ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಏನು ಮಾಡ್ತೀನಿ, ವಿ ಡಿ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಎನ್ ಇ ಎ. ಇಲ್ಲಿ ನಾನು ಯಾಕೆ ಗಿವನ್ ಬರೀತಾ ಇಲ್ಲ ಅಂತಂದರೆ, ಎವ್ರಿಥಿಂಗ್ ಈಸ್ ಇನ್ ಎಸ್ ಐ ಯೂನಿಟ್ಸ್, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ಗೆ ಹೆಲ್ಪ್ ಆಗುತ್ತೆ. ಬಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೀವು ಗಿವನ್ ಬರೀಲೇಬೇಕು. ದೇರ್ಫೋರ್ ಐ 3 divided by, okay, 8.5 into 10 to the power of 28 into 1.6 into 10 to the power of minus 19 into, okay, area ಎಷ್ಟಿದೆ 2 into 10 to the power of minus 6. ಸೊ 28 ಇದು minus 19 minus 6 ಎರಡು ಸೇರಿಸಿದ್ರೆ 25 ಆಗುತ್ತೆ. 28 minus 25 ಬಂದು 3 ಆಗುತ್ತೆ, ಪ್ಲಸ್ 3 ಆಗುತ್ತೆ, ಮೇಲೆ ಹೋದರೆ minus 3 ಆಗುತ್ತೆ. ಸೊ ಅದನ್ನು ಸೈಡ್ಗೆ ಇಟ್ಬಿಟ್ಟು 3 divided by 8.5 divided by 1.6 divided by 2. ದೇರ್ಫೋರ್ ನಮ್ಮ ಆನ್ಸರ್ ಏನಾಗುತ್ತೆ, ಈಗ ಡ್ರಿಫ್ಟ್ ವೆಲಾಸಿಟಿ ಬಂದ್ಬಿಟ್ಟು 0.110 into 10 to the power of minus 3 meter per second ಬಂತು. ಓಕೆ, ದೇರ್ ಫೋರ್ ಅದನ್ನೇ ನಾನು ಇಲ್ಲಿಗೆ ತೊಗೊಂಬಂದಾಗ ಟಿ ಈಸ್ ಈಕ್ವಲ್ ಟು ಲೆಂತ್ ಎಷ್ಟು ಕೊಟ್ಟಿದ್ದಾರೆ 3 ಡಿವೈಡೆಡ್ ಬೈ, ಓಕೆ, 0.11 ಇಂಟು 10 to the power of minus 3. ಒಂದು ವೇಳೆ ನಮಗೆ ಪಿ ಯು ಕೊಟ್ಟಿದ್ದಕ್ಕೆ ಇಷ್ಟು ಸ್ಟೆಪ್ಸ್ ಮಾಡ್ತಾ ಇದ್ದೀವಿ. ಇಲ್ಲಾಂದರೆ ಇದನ್ನು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 ಕ್ಯಾನ್ಸಲ್ ಆಗಿಬಿಟ್ಟು ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ನ್ಯೂಮರೇಟರ್ ಆಗಿ ಹೋಗುತ್ತೆ. ಇದಿಷ್ಟು ಮಲ್ಟಿಪ್ಲೈ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅದೇ ಆನ್ಸರ್ ನಮಗೆ ಇಲ್ಲಿ ಫೈನಲ್ ಆನ್ಸರ್ ಆಗ್ತಿತ್ತು. ಓಕೆ, ದೇರ್ ಫೋರ್ ಟಿ ಈಸ್ ಈಕ್ವಲ್ ಟು, ಓಕೆ, 3 divided by, ಓಕೆ, 0.11 ಇದೆ. ಸೊ ಅದನ್ನು ಮಾಡುವ 3 divided by 0.11. ಸೊ ಅಪ್ರಾಕ್ಸಿಮೇಟ್ಲಿ ಆನ್ಸರ್ ಎಷ್ಟಾಗುತ್ತೆ ಈಗ ನನಗಿದು, ಟಿ ಈಸ್ ಈಕ್ವಲ್ ಟು 27.27 ರೆಕರಿಂಗ್ ಆಗ್ತದೆ. ಹಾಗಾಗಿ 28 into 10 to the power of 3 seconds. Therefore total time taken is 27.28 into 10 to the power of 3 seconds. ಎಷ್ಟು ಟೈಮ್ ತೊಗೊಂಡಿದೆ ಟು ರೀಚ್ ಫ್ರಮ್ one end to another end of the wire. So ತುಂಬ ಈಸಿ ಕ್ವಶನ್. I hope you understood this one. Thank you.